ರೈತ ಬಾಂಧವರೇ ಹಾಗೂ ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಮಳೆಯ ಮೋಡಗಳನ್ನು ಕುರಿತಾಗಿ ಮಾತನಾಡೋಣ. ಯಾಕಂತ ಹೇಳಿದರೆ, ಒಬ್ಬ ರೈತನಿಗೆ ಅಥವಾ ಒಬ್ಬ ಆ, ಕೃಷಿಯ ಕುರಿತಾಗಿ ವಿಚಾರ ಮಾಡೋರಿಗೆ ಮಳೆ ಕುರಿತಾಗಿ ಗೊತ್ತಿರಲೇಬೇಕು. ಮಳೆಯ ಮೋಡಗಳಲ್ಲಿ 10 ವಿಧಗಳು ಅಂತ ಹೇಳಿದರೆ ನೀವು ನಂಬೋದು ನಂಬಲಿಕ್ಕಿಲ್ಲ ಅಲ್ವಾ? ಆ 10 ಮೋಡಗಳನ್ನು ನೋಡೋಣ. ಅದರಲ್ಲಿ 2ರಿಂದ 3 ಮೋಡಗಳು ಮಾತ್ರ ನಮಗೆ ಮಳೆಯನ್ನು ಸೂಚಿಸುತ್ತೆ. ಮಿಕ್ಕದ್ದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಯಾವ ರೀತಿ ಕಾಣುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ಇದನ್ನು ನಾನು ಈ ಇನ್ಫಾರ್ಮೇಷನನ್ನು ವರ್ಲ್ಡ್ ಮೆಟ್ರೊಲಾಜಿಕಲ್ ಆರ್ಗನೈಜೇಷನಿಂದ ತೊಗೊಂಡಿದ್ದೀನಿ. ಇಂಟರ್ನ್ಯಾಷನಲ್ ಏನು ಆರ್ಗನೈಜೇಷನ್ ಇದೆ ಅಲ್ಲಿಂದ ಇನ್ಫಾರ್ಮೇಷನನ್ನು ತಗೊಂಡಿದ್ದೀನಿ. ಪಕ್ಕಾ ಇನ್ಫಾರ್ಮೇಷನ್ ಆಗಿತ್ತು. 10 ತೆರನಾದ ಮಳೆಗಳನ್ನು ನಾವು ನೋಡಿದಾಗ ಅದರಲ್ಲಿ ಯಾವ್ದು ಮಳೆ ಬೀಳುತ್ತೆ ಮತ್ತು ಅದು ಯಾವ ರೀತಿ ಕಾಣುತ್ತೆ ಅದನ್ನು ನೋಡಿಕೊಂಡು, ಈಗ ಸುಮಾರು ಜನ ರೈತರು, ಹಳೆಯ ಕಾಲದ ಎಲ್ಲ ರೈತರು ಅನುಭವ ಉಳ್ಳವರು ಗೊತ್ತಿಡಿತಾರೆ. ಈ ಮಳೆ ಇಲ್ಲೇನು ಮೋಡ ಆಗಿದೆ, ಇದೇ ಮೋಡ ಮಳೆಯನ್ನು ಸುರಿಸುತ್ತೆ ಅಂತ ಗೊತ್ತಿಡಿತಾರೆ. ಆದರೆ ಕೆಲವಿಷ್ಟು ಜನಕ್ಕೆ ಗೊತ್ತಾಗಲ್ಲ. ಅದನ್ನು ಗೊತ್ತು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಹೈ ಲೆವೆಲ್ ಕ್ಲೌಡ್ಸು ಅಂತ ಹೇಳಿದರೆ, ನಮ್ಮ ಭೂಮಿಯಿಂದ ಒಂದು 20,000 ಮೇಲ್ಪಟ್ಟು ಏನಿದ್ದಾವೆ, 20,000 ಫೀಟ್ ಮೇಲ್ಪಟ್ಟು ಏನು ತಯಾರಾಗ್ತದೆ ಆ ಕ್ಲೌಡ್ಗಳಿಗೆ, ಆ ಮೋಡಗಳಿಗೆ ಹೈ ಲೆವೆಲ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ಆ ಹೈ ಲೆವೆಲ್ ಕ್ಲೌಡ್ಸಲ್ಲಿ 3 ಥರ ಬರ್ತದೆ: ಸಿರ್ರಸ್ಸು, ಸಿರ್ರೋ ಕ್ಯುಮಿಲಸ್ಸು, ಸಿರ್ರೋ ಸ್ಟ್ರಾಟಸ್ ಅಂತಕ್ಕಂಥದ್ದು. ಒಂದು ನೋಡ್ತಾ ಬರೋಣ, ಆಯಿತಾ? ಮೊದಲನೇದಾಗಿ ಯಾವುದು ಅಂದರೆ ಸಿರ್ರಸ್, ಅಥವಾ ಅದನ್ನು CI ಅಂತ ಕೂಡ ಹೇಳ್ತಾರೆ. ಇದು ಹೇಗಿರುತ್ತೆ ಅಂದರೆ ವೈಟ್ ಆಗಿರುತ್ತೆ. ಇಲ್ಲಿ ನೋಡಿ, ನೀವೆಲ್ಲ ನೋಡ್ಬೋದು, ತೆಳುವಾಗಿ ವೈಟ್ ಆಗಿರುತ್ತೆ. ಫಿಲಮೆಂಟು ಅಂದರೆ ದಾರದ ಥರ ಇರುತ್ತೆ. ಆಮೇಲೆ ಪ್ಯಾಚ್ ಎಲ್ಲೋ ಒಂದು ಕಡೆ ಕಾಣಿಸುತ್ತೆ, ಎಲ್ಲೋ ಇಲ್ಲ, ಆ ಥರ ಕಾಣ್ತದೆ. ಆಮೇಲೆ ಇದು ಫೈಬರಸ್, ಹೇರಿ ಇರ್ತದೆ. ಆಮೇಲೆ ಇದನ್ನೇನು ಅಂತಂದರೆ ಕಂಪೋಸ್ಡ್ ಆಫ್ ಐಸ್ ಕ್ರಿಸ್ಟಲ್ಸ್ ಇರ್ತವೆ. ಇದರಲ್ಲಿ ಐಸ್ ಕ್ರಿಸ್ಟಲ್ಸ್ ಇರ್ತವೆ. ಟ್ರಾನ್ಸ್ಪರೆಂಟ್ ಇರುತ್ತೆ, ಅಂದರೆ ಸೂರ್ಯನ ಬೆಳಕುಗಳನ್ನು ಅಥವಾ ಸೂರ್ಯನೇ ಇದ್ದರೂ ಕೂಡ ಆರ್ಪಾರ್ ಈ ಕಡೆಯಿಂದ ಆ ಕಡೆ ನೋಡ್ಬೋದು, ಆ ಕಡೆ ಈ ಕಡೆ ನೋಡ್ಬೋದು, ಆ ರೀತಿ ಇರ್ತದೆ. ಆಮೇಲೆ ಇದು ಏನು ಅಂತಂದರೆ ವೆನ್ ಕ್ಲೌಡ್ಸ್ ಆರ್ ಕ್ರಾಸ್ ದ ಸನ್ ಡಿಸ್ಕ್, ಅಂದರೆ ಅದಕ್ಕೆ ಸೂರ್ಯ ಅಲ್ಲಿ ಹತ್ತಿರ ಬಂದರೂ ಕೂಡ ಈ ಮೋಡಗಳಿಂದ ಏನೇ ತೊಂದರೆ ಆಗೋದಿಲ್ಲ. ನಾವು ಸೂರ್ಯನ ಬೆಳಕನ್ನು ನೇರವಾಗಿ ವೀಕ್ಷಿಸ್ಬೋದು ಅಂತ ಕೂಡ ಹೇಳ್ಬೋದು. ಆಮೇಲೆ ಇದು ಸನ್ಸೆಟ್ಟು ಮತ್ತು ಸನ್ರೈಸ್ ಟೈಮಲ್ಲಿ, ಯಾವಾಗ ಬೆಳಗ್ಗೆ ಆಗ್ತದೋ ಆವಾಗ ಒಂಥರ ಬ್ರೈಟ್ ಯೆಲ್ಲೋ ಕಲರ್ ಟು ರೆಡ್ ಕಲರ್ ಕಾಣ್ತದೆ. ಮತ್ತು ಸೂರ್ಯ ಮುಳುಗ್ತಿರ್ಬೇಕಾದಂಥ ಟೈಮಲ್ಲಿ ಕ್ಲೌಡ್ಸ್ ಈ ಮೋಡಗಳು ಯಾವ ರೀತಿ ಕಾಣ್ತವೆ ಅಂತ ಹೇಳಿದರೆ ಒಂಥರ ಗ್ರೇಯಿಶ್ ಕಲರ್ ಆಗಿಬಿಡ್ತವೆ. ಈ ಮೋಡಗಳು ಮಳೆಯನ್ನು ಸೂಸಲ್ಲ. ಆದರೆ ಈ ಮೋಡಗಳು ಬೇಕು. ಏನಕ್ಕೆ ಬೇಕು ಅಂತ ಹೇಳಿದರೆ, ಈ ಮೋಡಗಳು ಇರೋದರಿಂದ ತಂಪು ಅಥವಾ ಐಸ್ ಕ್ರಿಸ್ಟಲ್ಸು, ಅಂದರೆ ತಂಪಿನ ವಾತಾವರಣ, ನಮ್ಮ ಏನಂತ ಹೇಳ್ತೀವಿ ನಾವು, ಒಂದು ಆರ್ದ್ರತೆಯ ಫೀಲಿಂಗು ಅಟ್ಮಾಸ್ಫಿಯರಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆದ್ದರಿಂದ ರೈತ ಬಾಂಧವರು ಏನು ತಿಳ್ಕೊಳ್ಬೇಕು, ಈ ರೀತಿ ಆಕಾಶ ಯಾವಾಗೆಲ್ಲ ಕಾಣುತ್ತೋ ಅದು ತಂಪಾದ ವಾತಾವರಣ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಅಂಥ ಸಮಯದಲ್ಲಿ ಟೂ ಮಚ್ ಟೆಂಪ್ರೇಚರು ಇರೋಲ್ಲ, ಟೂ ಮಚ್ ಇದೂ ಇರೋಲ್ಲ, ಅತಿಯಾದ ಬಿಸಿಲು ಇರೋಲ್ಲ, ಅತಿಯಾದ ಇದೂ ಇರೋಲ್ಲ, ಚೆನ್ನಾಗಿರ್ತದೆ ಕ್ಲೈಮೇಟ್ ಅಂತಕ್ಕಂಥದ್ದು. ಆದರೆ ಮಳೆ ಸೂಸಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ಗೊತ್ತು ಮಾಡ್ಕೊಬೋದು. ಎರಡನೇ ಮಳೆ ಬಂದ್ಬಿಟ್ಟು ಸಿರ್ರೋ ಕ್ಯುಮಿಲಸ್ ಅಂತಕ್ಕಂಥದ್ದು ನೋಡಿ ಈ ಥರ ಕಾಣ್ತದೆ. ಇಲ್ಲಿ ನೋಡಿ, ಗ್ರೇನಿ ಅಂತ ಹೇಳ್ತೀವಿ ನಾವು ಇದನ್ನು. ಗ್ರೇನಿ ಏನು ಅಂತಂದರೆ, ದೀಸ್ ಕ್ಲೌಡ್ಸ್ ಲುಕ್ ಲೈಕ್ ಪ್ಯಾಚಿ ಶೀಟ್ಸು, ಅಲ್ಲಿ ಶೀಟ್ ಥರ ಕಾಣುತ್ತೆ. ಮತ್ತು ಇವು ಹೇಗಿರ್ತದೆ ಅಂತ ಹೇಳಿದರೆ ಗ್ರೇನ್ ಥರ ಇರುತ್ತೆ, ಅಂದರೆ ಕಾಳಾಗಿರುತ್ತೆ. ಇದು ಕೂಡ ಯಾವುದೇ ಮಳೆಯನ್ನು ಸೂಸಲ್ಲ. ಆದರೆ ಇದು ಏನು ಅಂತಂದರೆ ಶಾರ್ಟ್ ಲಿವ್ಡು, ಅಂದರೆ ಇದು ಬರ್ತದೆ, ಯಾವಾಗ ಕಾಣಿಸ್ತದೆ ಗೊತ್ತಾಗಲ್ಲ, ಯಾವಾಗ ಹೋಗ್ತದೆ ಗೊತ್ತಾಗಲ್ಲ ಅಂತಕ್ಕಂಥದ್ದು. ಇದರಲ್ಲೂ ಕೂಡ ತಂಪಾದ ಐಸ್ ಕ್ರಿಸ್ಟಲ್ಸ್ ಇರ್ತವೆ, ತಂಪಾದ ವಾತಾವರಣ ಇರ್ತದೆ. ಇದು ಬೇಕು. ಏನಕ್ಕೆ? ಮಳೆ ಸೂಸಬೇಕಾದ್ರೆ ಎಲ್ಲ ಮೋಡಗಳು ಡಿಕ್ಕಿ ಹೊಡೆದಾಗಲೇ ಮಳೆ ಆಗುತ್ತಲ್ವ. ಆದರೆ ಇದು ಬೇಕು. ಆದರೆ ಇದೇ ಒಂದೇ ಇದ್ಬಿಟ್ಟು ಮಳೆ ಸೂಸುತ್ತಾ ಇಲ್ಲ, ಮಳೆ ಬರಲ್ಲ. ಇದು ಈ ಹಿಂದಿಂದು ಸಿರ್ರಸ್ ಆಗಲಿ ಸಿರ್ರೋ ಕ್ಯುಮಿಲಸ್ ಆಗಲಿ ಎರಡೂ ಕೇವಲ ಆಕಾಶದಲ್ಲಿದ್ದರೆ ಮಳೆ ಬರಲ್ಲ. ಆದರೆ ಇವು ಅವಶ್ಯಕ, ಮುಂದೆ ಬರತಕ್ಕಂಥ ಮಳೆಗಳಿಗೆ ಇದು ಅವಶ್ಯಕ ಅಂತ ಹೇಳ್ತಾ ಮುಂದುವರಿಯೋಣ. ಈಗ ಬರೋದು ಸಿರ್ರೋ ಸ್ಟ್ರಾಟಸ್ ಏನಿದೆಯಲ್ಲ, ಸ್ಟ್ರಾಟ ಅಂತ ಶಬ್ದ ಎಲ್ಲಿ ಬರ್ತದೋ ಅದನ್ನು ನಾವು ತಿಳ್ಕೊಂಡು ಬಿಡಬೇಕು. ಲೇಯರ್ ಬೈ ಲೇಯರ್ ಇದೆ ಅಂತಕ್ಕಂಥದ್ದು. ಅಂದರೆ ಇದು ಏನು ಅಂತಂದರೆ ಟ್ರಾನ್ಸ್ಪರೆಂಟ್ ಇರುತ್ತೆ, ವೈಟ್ ಇರುತ್ತೆ, ಕೂದಲು ಥರ ಅಲ್ಲಿ ಕೂದಲು ಥರ ಇರ್ತದೆ. ಮತ್ತು ಒಂದ್ರ ಮೇಲೆ ಒಂದು ಹೊದಿಕೆ ಆಗಿರೋ ಥರ ಇರ್ತದೆ. ಆದರೆ ಇಲ್ಲಿ ಒಂಥರ ಹಾಲಿನ ಬಣ್ಣ ಇದ್ಬಿಟ್ಟು ಸೂರ್ಯನ ಬೆಳಕನ್ನು ನೇರವಾಗಿ ನಮಗೆ ಕೊಡಲ್ಲ, ಸ್ವಲ್ಪ ಹಿಡಿದಿಟ್ಕೊಳ್ತದೆ ಅಂತಕ್ಕಂಥದ್ದು. ಅಂದರೆ ಒಂದು ಸ್ವಲ್ಪ ಥಿಕ್ನೆಸ್ ಇರುತ್ತೆ. ಆದರೆ ಇದು ಮಳೆ ಸೂಸುತ್ತಾ ಇಲ್ಲ. ಈ ಮೂರೂ ಮಳೆಗಳು ಏನು 70,000
ಫೀಟ್ ಮೇಲೇನಿದೆ ಅಲ್ಲಿ ಯಾವುವು ಮಳೆಗಳನ್ನು ಸೂಸಲ್ಲ. ಆದರೆ ಆರ್ದ್ರತೆಯನ್ನು ಹಿಡಿದಿಟ್ಕೊಂಡಿರುತ್ತೆ, ತಂಪಾದ ವಾತಾವರಣನ ಹಿಡಿದಿಟ್ಕೊಳ್ಳುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋಣ ಮಿಡ್ ಲೆವೆಲ್ ಕ್ಲೌಡ್ಸ್. ಮಿಡ್ ಲೆವೆಲ್ ಕ್ಲೌಡ್ಸಲ್ಲೂ 3 ಥರ ಇದೆ. ಮಿಡ್ ಲೆವೆಲ್ ಕ್ಲೌಡ್ಸು ಅಂತ ಹೇಳಿದರೆ 6,500 ಫೀಟ್ದಿಂದ ಹಿಡಿದು 20,000 ಫೀಟ್ವರೆಗೆ ಇರ್ತಕ್ಕಂಥ ಒಂದು ಆಕಾಶದಲ್ಲಿ ಏನಿದೆ ಮೋಡಗಳಿಗೆ ಮಿಡ್ ಲೆವೆಲ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ಯಾವ್ಯಾವಿದೆ? ಒಂದು ಆಲ್ಟೋ ಕ್ಯುಮುಲಸ್ ಅಂತಿದೆ, ಆಲ್ಟೋ ಸ್ಟ್ರಾಟಸ್ ಅಂತಿದೆ, ಆಮೇಲೆ ನಿಂಬೋ ಸ್ಟ್ರಾಟಸ್ ಅಂತಿದೆ. ಹೌದಾ? ಹಾಗಾದರೆ ಇವು 3ರಲ್ಲಿ ಮಳೆ ಯಾವ್ದು ಸೂಸೋದು, ಎಲ್ಲಿ ಅಂತಕ್ಕಂಥದ್ದು. ಆಲ್ಟೋ ಶಬ್ದ ನೋಡಿತು ಅಂತ ಹೇಳಿದರೆ ಸ್ವಲ್ಪ ಒಂದು ಶಬ್ದವನ್ನು ಅರ್ಥ ಮಾಡ್ಕೋಬೇಕು. ಇದು ಹೈಯರ್ ಲೆವೆಲ್ ಹೋಗ್ತಾ ಇದೆ, ಅಂದರೆ ಇದು ಇರೋದು ಮಿಡ್ ಲೆವೆಲ್ಲು, ಆದರೆ ಇದು ಮೂವ್ಮೆಂಟ್ ಆಗ್ತಾ ಆಗ್ತಾ ಹೈಯರ್ ಲೆವೆಲ್ ಹೋಗ್ತಾ ಇದೆ ಅಂತಕ್ಕಂಥದ್ದು. ಆಯಿತಾ? ಈಗ ನಾವು ನೋಡ್ತಾ ಬರೋಣ ಆಲ್ಟೋ ಕ್ಯುಮುಲಸ್ಸನ್ನು. ಆಲ್ಟೋ ಕ್ಯುಮುಲಸ್ಸು ಪ್ಲೇಟ್ ಥರ ಇರ್ತದೆ. ಆಮೇಲೆ ಗ್ರೇ ಪ್ಯಾಚಸ್, ಇಲ್ಲಿ ನೋಡಿ ಪ್ಲೇಟ್ ಥರ ಒಂದು ಪ್ಲೇಟ್ ಥರ ಬಂದಿದೆ. ಗ್ರೇ ಪ್ಯಾಚಸ್ ಇರುತ್ತೆ ಮಧ್ಯ ಮಧ್ಯಕ್ಕೆ. ಆಮೇಲೆ ಇದು ಫೈಬ್ರಸ್ ಆಗಿ ಡಿಫ್ಯೂಸ್ ಆಗಿರುತ್ತದೆ, ರೆಗ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಇದು ಏನಂತಂದರೆ ಇದು ಸೂರ್ಯ ಮತ್ತು ಚಂದ್ರ ಬಂದಂಥ ಟೈಮಲ್ಲಿ ಕೊರೋನಾವನ್ನು ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗೆ ಸೂರ್ಯ ಬಂತು ಅಂತ ಹೇಳಿದರೆ ಸೂರ್ಯನ ಸುತ್ತ ಒಂದು ಇದು ಫಾರ್ಮೇಷನ್ ಆಗುತ್ತಲ್ಲ, ಅದು ಬಿಕಾಸ್ ಆಫ್ ಈ ಒಂದು ಮೋಡದಿಂದನೇ ಆ ರೀತಿ, ಅಂದರೆ ಸೂರ್ಯ ಡಬಲ್ ಆಗಿ ಕಾಣೋದು, ಅಥವಾ ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಇದು ಬಂದಿದೆ, ಆರಾ ಬಂದಿದೆ ಅಂತ ಹೇಳ್ತೀವಿ ನಾವು ಅಲ್ವಾ. ಆ ರೀತಿ ವಿಶೇಷವಾಗಿ ಎದ್ದು ಕಾಣೋ ಥರ ಇದು ಮಾಡುತ್ತೆ. ಆಯಿತಾ? ಇದು ಏನು ಅಂತ ಹೇಳಿದರೆ ಇದು ಕೂಡ ಮಳೆಯನ್ನು ಸೂಸಲ್ಲ, ಆದರೆ ಆರ್ದ್ರತೆಯನ್ನು ಹೊಂದಿರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋಣ ಆಲ್ಟೋ ಸ್ಟ್ರಾಟಸ್ ಅಂತಕ್ಕಂಥದ್ದು. ಆಲ್ಟೋ ಸ್ಟ್ರಾಟಸ್ ಅಂತ ಹೇಳಿದರೆ ಗ್ರೇ ಕಲರ್ ಇರುತ್ತೆ, ಗ್ರೇ ಟು ಬ್ಲೂವಿಶ್ ಕಲರ್ ಇರುತ್ತೆ. ಏಕದಮ್ ಮಳೆ ಬಂದುಬಿಡುತ್ತೆ ಅಂತ ರೈತರಿಗೆ ಇದನ್ನು ನೋಡಿದ ತಕ್ಷಣ ಫೀಲಿಂಗ್ ಬರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಡೇ ಟೈಮಲ್ಲಿ ಬಂದುಬಿಟ್ರೆ ಮೋಡ ಕವಿದ ವಾತಾವರಣ ಆಗಿಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ರೋಗ ರುಜಿನಗಳು ಜಾಸ್ತಿ, ಅದೇ ರೀತಿ ಕ್ರಿಮಿಕೀಟಗಳು ಜಾಸ್ತಿ, ಹಾಗೆ ಸೂಕ್ಷ್ಮಜೀವಿಗಳು, ಬೇಡವಾದ ಸೂಕ್ಷ್ಮಜೀವಿಗಳು ಕೂಡ ವರ್ಕನ್ನು ಜಾಸ್ತಿ ಮಾಡ್ಕೊತವೆ. ಇದು ಏನು ಅಂತ ಹೇಳಿದರೆ ಆಲ್ಟೋ ಸ್ಟ್ರಾಟಸ್ಸು ಮಳೆಯ ಸುರಿಸ್ಬೋದು. ಎಂಥ ಮಳೆ ಸುರಿಸುತ್ತೆ ಅಂದರೆ ವೆರಿ ಲೈಟ್ ರೇನನ್ನು ಸುರಿಸುತ್ತೆ. ವೆರಿ ಲೈಟ್ ರೇನ್ ಅಂದರೆ ಸುಮ್ಮನೆ ಆಗುತ್ತೆ ಮಳೆ, ಸಿಕ್ಕಾಪಟ್ಟೆ ಮೋಡ ಕವಿದ ವಾತಾವರಣ ಇರುತ್ತೆ, ಆದರೆ ಲೈಟಾಗಿ ಮಳೆ ಆಗುತ್ತೆ. ಸೊ ಇದು ಆಲ್ಟೋ ಸ್ಟ್ರಾಟಸ್ಸು. ಅಂದರೆ ಇದು ಹಂಗೆ ಸುಮ್ಮನೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಜಸ್ಟು ತಂಪಾದ ಗಾಳಿ ಬೀಸ್ಬೋದಂಗೆ ಇರ್ತದೆ ಅಷ್ಟೇ ಇದು. ನೆಕ್ಸ್ಟ್ ಬರೋದು ನಿಂಬೋ ಸ್ಟ್ರಾಟಸ್ಸು. ನಿಂಬೋ ಸ್ಟ್ರಾಟಸ್ಸೇ ನಮ್ಮ ಫಸ್ಟು ಮಳೆಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಮೋಡ. ಈ ಆಲ್ಟೋ ಸ್ಟ್ರಾಟಸ್ಸು ನಿಂಬೋ ಸ್ಟ್ರಾಟಸ್ಸು ಎರಡು ಜೊತೆಗೆ ಇತ್ತು ಅಂತ ಹೇಳಿದರೆ 100% ಮಳೆ ಆಗುತ್ತೆ, ಚೆನ್ನಾಗಿ ಮಳೆ ಆಗುತ್ತೆ. ಹೆಚ್ಚಿಗೆ ಆಗೋಲ್ಲ, ಒಂದು ಲೆಕ್ಕದಲ್ಲಿ ಮಳೆ ಆಗುತ್ತೆ. ಆದ್ದರಿಂದ ಇವು ಎರಡು ಕಾಂಬಿನೇಷನಲ್ಲಿ ಮಳೆ ಆಗುತ್ತೆ. ಆದರೆ ನಿಂಬೋ ಸ್ಟ್ರಾಟಸ್ ಒಂದೇ ಇದ್ರೂ ಮಳೆ ಸೂಸುತ್ತೆ. ಆಲ್ಟೋ ಸ್ಟ್ರಾಟಸ್ಸು ಸುಮ್ಮನೆ ತಂಪಾದ ಗಾಳಿ ಹಾಯ್ಕೊಂಡು ಹೋಗೋದಷ್ಟೇ. ನಿಂಬೋ ಸ್ಟ್ರಾಟಸ್ಸು ಆಲ್ಟೋ ಸ್ಟ್ರಾಟಸ್ಸು ಜೊತೆಗಿದ್ದರೆ ತುಂಬ ಚೆನ್ನಾಗಿ ಮಳೆ ಆಗುತ್ತೆ. ಒಳ್ಳೆ ನಿಂಬೋ ಸ್ಟ್ರಾಟಸ್ ಇದ್ದರೆ ಮಳೆ ಆಗುತ್ತೆ, ಒಂದು ಲೆಕ್ಕದಲ್ಲಿ ಮಳೆ ಆಗುತ್ತೆ. ಇದು ಡಾರ್ಕ್ ಗ್ರೇ ಕಲರ್ದು ಇದು ಇರುತ್ತೆ, ಲೇಯರ್ಡ್ ಇರುತ್ತೆ, ಒಂಥರ ಸ್ನೋ. ಇದರಲ್ಲೂ ಕೂಡ ಏನಿರ್ತವೆ ಅಂತ ಹೇಳಿದರೆ ಸ್ನೋ ಇರುತ್ತೆ, ಅಂದರೆ ಆನೆಕಲ್ಲುಗಳು ಬೀಳುವ ಸಾಧ್ಯತೆ ಇರತಕ್ಕಂಥ ಮೋಡ ಇದು. ಆಯಿತಾ? ಇವತ್ತಿನ ದಿನ ನಾವೆಲ್ಲ ನೋಡ್ತಾ ಇದ್ದೀವಿ, ಏನು ಆನೆಕಲ್ಲು ಮಳೆ ಬರ್ತಾ ಇರ್ತದೆ. ಅದಕ್ಕೆ ಏನು ರೀಸನ್ ಅಂತ ಹೇಳಿದರೆ ನಿಂಬೋ ಸ್ಟ್ರಾಟಸ್ ಆ್ಯಕ್ಟಿವ್ ಆಗಿದೆ ಅಂತಕ್ಕಂಥದ್ದು. ಓಕೆ, ನಾವೀಗ ತಿಳ್ಕೊಂಡ್ವಿ. ಇಷ್ಟರಲ್ಲಿ ಒಂದು 6 ನಾವು ಮೋಡಗಳನ್ನು ನೋಡಿದಲ್ಲಿ ಕೇವಲ ಒಂದು ಮೋಡ ಮಾತ್ರ ನಮಗೆ ಹೇಳಿ ಮಾಡಿಸಿದಂಥದ್ದು, ಅದು ಯಾವುದು? ನಿಂಬೋ ಸ್ಟ್ರಾಟಸ್ ಅಂತದ್ದು. ನಿಂಬೋ ಸ್ಟ್ರಾಟಸ್ ಮಾತ್ರ ಮಳೆಯನ್ನು ಕೊಡ್ತದೆ, ಅದು ಕೂಡ ಆನೆಕಲ್ಲು ಮಳೆಯನ್ನು ಕೊಡುವ ಒಂದು ಶಕ್ತಿಯನ್ನು ಹೊಂದಿದೆ. ನೆಕ್ಸ್ಟ್ ಬರೋಣ ಲೋ ಲೆವೆಲ್ ಅಥವಾ 6,500 ಫೀಟ್ಗಳ ಕೆಳಗಿರ್ತಕ್ಕಂಥ ಮೋಡಗಳು ಅಂತ. ಈ ಕೆಳಗಿರ್ತಕ್ಕಂಥ ಮೋಡಗಳು ಯಾವುದು ಅಂತ ಹೇಳಿದರೆ ಕ್ಯುಮುಲಸ್ ಇದೆ, ಸ್ಟ್ರಾಟೋ ಕ್ಯುಮುಲಸ್ ಇದೆ, ಸ್ಟ್ರಾಟಸ್ ಇದೆ, ಕ್ಯುಮುಲೋ ನಿಂಬಸ್ ಇದೆ. ಈ 4. ಕ್ಯುಮುಲಸ್ ಅಂತಕ್ಕಂಥದ್ದು ಈ ರೀತಿ ಹತ್ತಿ ರೀತಿ ರೂಪದಲ್ಲಿ ಮೋಡ ಬರ್ತದೆ. ಡಯೂರ್ನಲ್ಲಿದು, ಅಂದರೆ ಬೆಳಗ್ಗೆ ಮಾತ್ರ ಕಾಣಿಸ್ಕೊಳ್ತದೆ. ಹೇಗೆ ಸಂಜೆ ಆಗ್ತಾ ಹೋಗ್ತದೋ ಗಾಯಬ ಆಗಿಬಿಡುತ್ತದೆ, ಮೋಡ ಇರಲ್ಲ, ಯಾವುದೇ ಮಳೆಯನ್ನು ಸೂಸಲ್ಲ. ಇದು ಏನು ಅಂತ ಹೇಳಿದರೆ ಟುವರ್ಡ್ಸ್ ಎಂಡು ಡಿಸಾಲ್ವ್ ಆಗಿ ಹೋಗ್ತದೆ, ಏನು ಕಾಣೋದೇ ಇಲ್ಲ. ಇದು ಇರೋದರಿಂದ ಕಾಲಿಫ್ಲವರ್ ಶೇಪಲ್ಲಿರುತ್ತೆ. ಇದು ಇರೋದರಿಂದ ಜಸ್ಟ್ ಒಂದು ಪ್ಲೀಸಂಟ್ ಎನ್ವೈರ್ಮೆಂಟ್ ಇರ್ತದೆ ಅಂತಕ್ಕಂಥದ್ದು ಅಷ್ಟೇ, ಮತ್ತು ಯಾವುದೂ ಇದು ಬೆನಿಫಿಟ್ ಇಲ್ಲ. ನೆಕ್ಸ್ಟ್ ಬರೋದು ಯಾವುದು? ನಂದು ಕ್ಯುಮುಲೋ ನಿಂಬಸ್. ಕ್ಯುಮುಲೋ ನಿಂಬಸ್ ಈಸ್ ದ ನಿಜವಾದ ನಮ್ಮ ಮೋಡ ಅಂತ ಹೇಳಿದರೆ ಕ್ಯುಮುಲೋ ನಿಂಬಸ್. ಈ ರೀತಿ
ಗಾಳಿ ಇದು ಜೊತೆಗೆ ಮೋಡ ಕವಿದ ವಾತಾವರಣ ಆಗ್ತದೆ. ಇಲ್ಲಿ ಏನಂದರೆ ಥಂಡರ್ ಸ್ಟಾರ್ಮ್ ಕ್ಲೌಡ್ ಅಂತ ಹೇಳ್ತೀವಿ. ಅಂದರೆ ನಿಜವಾಗಿ ಮಳೆ ಸುರಿಸೋದು ಯಾವುದು ಅಂದರೆ ಕ್ಯುಮುಲೋ ನಿಂಬಸ್. ಇದು 3 ಸ್ಟ್ರಾಟದಲ್ಲಿರ್ತದೆ. ಮಿಡ್ಡು, ಲೋ ಮತ್ತು ಹೈಯರ್ ಸ್ಟ್ರಾಟ 3 ಸ್ಟ್ರಾಟದಲ್ಲಿರುತ್ತೆ. ಬಟ್ ನಾವು ಇದನ್ನು ಕ್ಯುಮುಲೋ ನಿಂಬಸ್ಸಲ್ಲಿ ಇಡಬೇಕಾಗ್ತದೆ. ಯಾಕಂತ ಹೇಳಿದರೆ ತಯಾರಾಗೋದು ಅಲ್ಲಿ ಅದು, ಆಯಿತಾ. ಮತ್ತು ಇದು ಹೇಗಿರುತ್ತೆ ಅಂದರೆ ಸ್ಮೂತಾಗಿರುತ್ತೆ, ಫೈಬ್ರಸ್ ಇರುತ್ತೆ. ಆಮೇಲೆ ಏನಂದರೆ ಒಂಥರ ಹೆಂಗಂತಂದರೆ ಸಡನ್ನಾಗಿ ಮಳೆ ಬೀಳುತ್ತೆ, ಆಮೇಲೆ ಚೆನ್ನಾಗಿ ಮಳೆ ಬೀಳುತ್ತೆ ಅಂತಕ್ಕಂಥದ್ದು. ಆಮೇಲೆ ಈವನ್ ಆನಿಕಲ್ ಮಳೆ ಕೂಡ ಬೀಳ್ಬೋದು. ನಂತರ ಬರೋದು ನಮ್ಮದು ಸ್ಟ್ರಾಟೋಕ್ಯುಮುಲಸ್ ಅಂತ ಹೇಳಿದರೆ ಇಲ್ಲಿ ಏನಾಗ್ತದೆ ಅಂದರೆ ಪ್ಯಾಚಿ ಹನಿಕೋಮ್ ಥರ ಕಪ್ ಬ್ಲೂಯಿಶು, ಗ್ರೇಯಿಶು ಮೋಡಗಳು ತಯಾರಾಗ್ತವೆ. ಆದರೆ ಇದನ್ನು ನೋಡಿದಾಗ ತುಂಬ ಚೆನ್ನಾಗಿ ಕನ್ಫ್ಯೂಷನ್ ಆಗ್ತದೆ. ಏನು ಅಂತ ಹೇಳಿದರೆ 3 ಫಿಂಗರ್ಸ್ ಥರ ಕಾಣುತ್ತೆ ಅಥವಾ ಕೋಮ್ ಥರ ಕಾಣುತ್ತೆ. ಬಟ್ ತುಂಬ ಜನಕ್ಕೆ ಇಲ್ಲೇನು ಕನ್ಫ್ಯೂಷನ್ ಆಗುತ್ತೆ, ಇದಕ್ಕೆ ಮತ್ತು ಹಿಂದಿನಕ್ಕೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಮಳೆ ಬೀಳುತ್ತೆ ಅನಿಸುತ್ತೆ, ಮಳೆ ಬೀಳಲ್ಲ ಇದು. ಅಥವಾ ಇವೆರಡು ಜೊತೆಗೆ ಆಗುತ್ತೆ. ಅಂದರೆ ಯಾವುದು ನಮ್ಮ ಕ್ಯುಮುಲೋ ನಿಂಬಸ್ಸು ಮತ್ತು ಸ್ಟ್ರಾಟೋಕ್ಯುಮುಲಸ್ಸು ಮುಂದೆ ಆದರೆ ಕ್ಯುಮುಲೋ ನಿಂಬಸ್ ಹಿಂದೆ ಇರುತ್ತೆ. ಹಿಂದೆ ಕ್ಯುಮುಲೋ ನಿಂಬಸ್ ಇದ್ಬಿಟ್ಟು ಈಗ ನೋಡಿ ನಾನು ಹೇಳ್ತಾ ಬರ್ತೇನೆ. ಇಲ್ಲಿ ಕ್ಯುಮುಲೋ ನಿಂಬಸ್ಸು ಈ ಊರಲ್ಲಿ ಕ್ಯುಮುಲೋ ನಿಂಬಸ್ ಆಗಿದೆ. ಆಮೇಲೆ ಈ ಊರಲ್ಲಿ ಸ್ಟ್ರಾಟೋಕ್ಯುಮುಲಸ್ ಆಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಟೋಕ್ಯುಮುಲಸ್ ಅಂದರೆ ಸಿಕ್ಕಾಪಟ್ಟೆ ಮೋಡಗಳು, ಕಪ್ಪಾದ ಮೋಡಗಳು ಕಾಣ್ತಾ ಇದ್ದಾವೆ. ಇಲ್ಲಿ ಈ ಥರ ಗ್ರೇಯಿಶ್ ಮೋಡಗಳು ಕಾಣ್ತಾ ಇದ್ದಾವೆ. ಅಂದರೆ ಈ ಊರಿಗೆ ಮಳೆ ಆಗ್ತದೆ, ಈ ಊರಿಗೆ ಮಳೆ ಆಗಲ್ಲ ಅಂತಕ್ಕಂಥದ್ದು ನಾವೆಲ್ಲ ನೋಡಿರ್ತೇವೆ. ಈ ಥರ ಮೋಡ ಇರ್ತದೆ, ಅಯ್ಯೋ ಮಳೆ ಆಗ್ಬಿಡ್ತದೆ. ಇಲ್ಲ, ಹಿಂದಿನಿಂದ ತಂಪಾದ ಗಾಳಿ ಕೂಡ ಬರ್ತಿರುತ್ತೆ ಬೇರೆ ಊರಿನಿಂದ, ಹೌದಾ. ಅಲ್ಲಿ ಕ್ಯುಮುಲೋ ನಿಂಬಸ್ ಇರುತ್ತೆ, ಅಲ್ಲಿ ಚೆನ್ನಾಗಿ ಮಳೆ ಆಗಿರುತ್ತೆ. ಸೊ ನಾವು ಅರ್ಥ ಮಾಡ್ಕೊಳ್ಳೋದೇನು, ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಮಳೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡ್ಬೋದು. ಈಗ ನಾವು ಇಲ್ಲಿವರೆಗೂ ನೋಡಿದ್ರಲ್ಲಿ ಕ್ಯುಮುಲೋ ನಿಂಬಸ್ ಒಂದು, ನಿಂಬೋ ಸ್ಟ್ರಾಟಸ್ ಒಂದು, ಅವು ಎರಡೇ ಮಳೆಗಳು ಚೆನ್ನಾಗಿ ಮಳೆ ಆಗ್ತಾವೆ. ಮಿಕ್ಕಿದ್ವೆಲ್ಲ ಮೋಡಗಳಷ್ಟೇ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಸ್ಟ್ರಾಟಸ್ಸಲ್ಲಿ ಏನು ಅಂತ ಹೇಳಿದರೆ ಮೋಡ ಇರ್ತದಷ್ಟೇ, ಯಾವುದೇ ರೀತಿ ಮಳೆ ಆಗೋಲ್ಲ, ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರ್ತದೆ ಅಂತಕ್ಕಂಥದ್ದು. ಇದು ಸ್ಕೈ ಒಂಥರ ಬ್ಲೂಯಿಶೇ ಇರ್ತದೆ, ಆದರೂ ಕೂಡ ಇದು ಅಂತಕ್ಕಂಥದ್ದನ್ನು ಹೇಳ್ತಾ ಈಗ ನೋಡಿ, ಇನ್ನೊಂದು ಇಲ್ಲಿ ಇದನ್ನು ಹೇಳಬೇಕಾದ್ರೆ ನಾನು ಇನ್ನೊಂದು ವಿಷಯ ತಮಗೆ ಹೇಳಲೇಬೇಕು. ಅದು ಏನು ಅಂತ ಹೇಳಿದರೆ ಇದು ಬರುತ್ತೆ, ಮ್ಯಾಮಟಸ್ ಕ್ಲೌಡ್ಸ್ ಅಂತ. ಅಂದರೆ ಸಡನ್ನಾಗಿ ಕ್ಲೌಡ್ಗಳು ಒಡೆದೋಗ್ಬಿಡುತ್ತೆ. ಆಗ ಮನುಷ್ಯನಿಂದ ನಿರ್ಮಿತವಾಗಲ್ಲ. ಅಂದರೆ ನಾವು ಈಗೇನು ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ, ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಆಗ್ತಾ ಇದೆಯಲ್ಲ, ಸಡನ್ನಾಗಿ ಮೋಡ ಒಡೆದೋಗ್ಬಿಡುತ್ತೆ. ಮೋಡ ಒಡೆದೋಗೋದು ಅಂತ ಹೇಳಿದರೆ ಅಂದರೆ ಏನು ನಾನು ಇವಾಗ ಹೇಳಿದ್ನಲ್ಲ, ಸ್ಟ್ರಾಟಸ್ ಇರ್ಬೋದು, ಸ್ಟ್ರಾಟೋಕ್ಯುಮುಲಸ್ ಇರ್ಬೋದು, ಇವೆಲ್ಲ ಒಂದಕ್ಕೊಂದು ಇದು ಮಾಡ್ಕೊಂಡು ಡಿಕ್ಕಿ ಹೊಡ್ಕೊಂಡು ಮಳೆ ಆಗ್ತಿರ್ತದಲ್ಲ. ಬಟ್ ರೆಗ್ಯುಲರ್ ಪ್ರೊಸೀಜರ್ಗಿಂತ ಇವು ಏನು ಮಾಡಿಬಿಡ್ತವೆ, ಒಡೆದೋಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಒಡೆದ್ಬಿಟ್ಟು ಸೋರಿಬಿಡುತ್ತೆ ಮರ ಸೋರಿಬಿಡುತ್ತೆ. ಅದಕ್ಕೇನಂತೇವೆ ಮ್ಯಾಮಟಸ್ ಕ್ಲೌಡ್ಸ್ ಅಂತ ಹೇಳ್ತೇವೆ. ಹೆಂಗೆ ಸುರಿಯುತ್ತೆ ಅಂತ ಹೇಳಿದರೆ ಊರಿಗೂರೇ ಕೊಚ್ಕೊಂಡು ಹೋಗ್ಬಿಡುತ್ತೆ, ಫ್ಲಡ್ ಆಗಿಬಿಡುತ್ತೆ. ಅಂಥ ಸಿಚುವೇಷನ್ನು 2009, 2019, 2022ರಲ್ಲಿ ಕರ್ನಾಟಕದಲ್ಲಿ ನಾವೆಲ್ಲ ನೋಡಿದ್ದೀವಿ. ಊರೇ ಮುಳುಗೋಗುತ್ತೆ ಅಂಥ ಕ್ಲೌಡ್ಸಿಗೆ ಏನಂತೇವೆ ಮ್ಯಾಮಟಸ್. ಅಂದರೆ ಅದು ರೆಗ್ಯುಲರಾಗಿ ಮಳೆ ಆಗೋ ಮಳೆ ಅಲ್ಲ, ಅದು ಮೋಡ ಹರಿದು ಹೋಗಿ ಸುರಿದಂಥ ಮಳೆ ಅದು. ಏನು ಬರುತ್ತವೆ ಲೆಂಟಿಕ್ಯುಲರ್ ಕ್ಲೌಡ್ಸ್ ಅಂತ. ಲೆಂಟಿಕ್ಯುಲರ್ ಕ್ಲೌಡ್ಸು ಅಂತ ಹೇಳಿದರೆ ಮಾನವ ನಿರ್ಮಿತ ಕೆಲವೊಂದು ಸಮಸ್ಯೆಗಳಿಂದಾಗಿ ಸುಳಿಗಳು ಫಾರ್ಮ್ ಆಗ್ತವೆ. ಸುಳಿಗಳು ಅಂತ ಹೇಳಿದರೆ ಈಗ ಹೆಂಗೆ ಅರ್ಥಕ್ವೇಕ್ ಅದು ಆಗಬೇಕಾದ್ರೆ ಹೆಂಗೆ ಒಂದು ಸಿಗ್ನಲ್ ಬರ್ತದೆ, ಆ ರೀತಿ ದೆವ್ವದ ಗಾಳಿ ಅಂತ ಹೇಳ್ತಾರೆ. ಸುಳಿಗಳು ಹೇಗೆ ಅಂತ ಹೇಳಿದರೆ ಈ ರೀತಿ ಸುಳಿಗಳು ಈ ರೀತಿ ಆಗ್ತಾ ಯಾವುದೋ ಒಂದು ಪ್ರದೇಶದಲ್ಲಿ ಈ ರೀತಿ ಸುಳಿಗಳ ಫಾರ್ಮೇಷನ್ನು ರೌಂಡ್ ಸುತ್ತ ಮಳೆ ಬಂದುಬಿಡುತ್ತೆ. ಇದಕ್ಕೆ ಲೆಂಟಿಕ್ಯುಲರ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ನಮ್ಮ ಭಾರತದಲ್ಲಿ ಸ್ವಲ್ಪ ಕಡಿಮೆ, ಆದರೆ ಗಾಳಿ ಬೀಸುತ್ತೆ ಈ ರೀತಿ, ಆದರೆ ಮಳೆ ಈ ರೀತಿ ನಮ್ಮಲ್ಲಿ ಆಗಲ್ಲ. ಮತ್ತು ಬಂದು ಫಾಗ್ ಅಂತ ಹೇಳಿದರೆ ನಮ್ಮಲ್ಲಿ ಇದು ಇಬ್ಬನಿ ಅಂತ ಹೇಳ್ತೀವಿ. ಬೆಳಗ್ಗೆ ಎಲ್ಲೆಲ್ಲ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಇರೋ ಜಿಲ್ಲೆಗಳು ಅಥವಾ ಪ್ರದೇಶಗಳು ಇರ್ತಾವೋ ಅಲ್ಲಿ ಒಂದು ಸ್ವಲ್ಪ ಇಬ್ಬನಿ ಮಾರ್ನಿಂಗ್ ಇಬ್ಬನಿ ಬಂದುಬಿಟ್ಟಿರುತ್ತೆ. ಅದು ಆ ಒಂದು ಇಬ್ಬನಿ ಏನಿದೆ ಕ್ಲೌಡನ್ನು ರೀಚ್ ಆಗೋ ಬಿಫೋರೇ ಮಳೆ ಆಗಿಬಿಡುತ್ತೆ ಅಂತ ಅರ್ಥ. ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇರೋದರಿಂದ ಎಲೆಗಳ ಮೇಲೆ ಈ ಥರ ಎಲೆಗಳಿದ್ದರೆ ಎಲೆಗಳ ಮೇಲೆ ನೀರಿನ ಒಂದು ಹನಿಗಳು ಅಲ್ಲಿ ಕೂತ್ಕೊಂಡಿರುತ್ತೆ ಅಲ್ವಾ. ಇದು ತುಂಬ ಪ್ಲೀಸೆಂಟಾಗಿರುತ್ತೆ ನೋಡೋಕ್ಕೆ, ಕವಿಗಳಿಗೆ ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಕಾಂಟ್ರೈಲ್ಸ್ ಅಂಥೇಳಿ. ಕಾಂಟ್ರೈಲ್ಸ್ ಅಂತ ಹೇಳಿದರೆ ಈಗ ಒಂದು ವಿಮಾನ ಇದೆ ಅಂತ ಅಂದ್ಕೊಳ್ಳೋಣ. ವಿಮಾನ ಹಾರಿ ಹೋಗ್ತದಲ್ಲ, ವಿಮಾನ ಹಾರಿ ಹೋಗಾದ್ಮೇಲೆ ಅಲ್ಲಿ ಒಂದು ಹೊಗೆಯನ್ನು ಬಿಡ್ತದೆ, ಹೌದಾ. ಆ ಹೊಗೆ ಬಿಡ್ತದಲ್ಲ, ಹೇಗೆ ಎಲ್ಲಿಂದ ಬಂದಿರುತ್ತೆ ಅಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದ ಹೊಗೆ ಇರುತ್ತೆ, ಹಾಗೆ ಬರ್ತಾ ಸಣ್ಣದಾಗ್ತಾ ಬರುತ್ತೆ. ಇದು ಪೊಲ್ಯೂಷನ್ ಅಥವಾ ಕಲುಷತೆ ಇದೆ.
ಇದನ್ನು ಎಲ್ಲಿ ಹೋಗಬೇಕದು? ಅದು ಕೂಡ ಒಂದು ಕ್ಲೌಡಾಗಿ ಅಲ್ಲೇ ಇರ್ತದೆ ಟ್ರೇಲ್ ಆಗಿ ಆದರೆ ಸ್ವಲ್ಪ ಹಾಗೆ ಗೆರೆಗಳ ಥರ ಕಾಣ್ತಾ ಇರ್ತದೆ. ಮತ್ತು ಇದು ಏನು ನಾರ್ಮಲ್ ಕ್ಲೌಡ್ ಜೊತೆಗೆ ಮಿಕ್ಸ್ ಆಗಿಬಿಡ್ತದೆ. ಸೊ ಇದು ಕಾಂಟ್ರಾಯಿಲ್ಸ್ ಅಂತ ಹೇಳ್ತೇವೆ. ಇದರಿಂದ ಯಾವುದೇ ತೊಂದರೆ ಇಲ್ಲ. ಫಾಗಿಂದನೂ ಯಾವುದೇ ತೊಂದರೆ ಇಲ್ಲ. ಲೆಂಟಿಕ್ಯುಲರ್ ಕ್ಲೌಡ್ಸಿಂದ ಸ್ವಲ್ಪ ತೊಂದರೆ ಆಗ್ತದೆ. ಊರುಗಳು ಅದು ನಾಶ ಆಗೋ ಚಾನ್ಸಸ್ ಇರ್ತದೆ. ಬಟ್ ನಮ್ಮ ಭಾರತದಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಮ್ಯಾಮಟಸ್ ಆಗ್ಬೋದು, ಆಗ್ತದೆ, ಆವಾಗವಾಗ ಆಗ್ತಿರ್ತದೆ. ಅದನ್ನ ಸ್ವಲ್ಪ ನಾವು ನೆನ್ಪಿಟ್ಕೊಳ್ಳೋಣ. ಇನ್ನು ಆರ್ಟಿಫಿಷಿಯಲ್ ರೇನ್ಸ್ ಅಂತಕ್ಕಂಥದ್ದನ್ನು ಕೇಳಿರ್ತೀರಿ ಎಲ್ಲ. ಏನದು ಆರ್ಟಿಫಿಷಿಯಲ್ ರೇನ್ಸು ಅಂತ ಹೇಳಿದರೆ, ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಮಳೆನೇ ಆಗಲ್ಲ. ಮಳೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೈಸರ್ಗಿಕವಾಗಿ ಮಳೆ ಆಗದಿದ್ದಾಗ ನಾವು ಮೋಡವನ್ನು ಬಿತ್ತನೆ ಮಾಡ್ತೀವಿ. ಮೋಡವನ್ನು ಹೇಗೆ ಬಿತ್ತನೆ ಮಾಡೋದು ಅಂತ ಹೇಳಿದರೆ, ಮೋಡದ ಒಂದು ಏನು ಇದು ಇರ್ತದಲ್ಲ, ನಮ್ಮ ಮಿಡ್ ಲೆವೆಲಲ್ಲಿ ಈ ಕ್ಯುಮುಲೋ ಸ್ಟ್ಯಾಟಸ್ಸು ಮತ್ತು ಅಲ್ಟ್ರೋ ಸ್ಟ್ಯಾಟಸ್ ಇರ್ತವಲ್ಲ, ಇಲ್ಲೇನು ಮಾಡ್ತಾರೆ ಅಂತ ಹೇಳಿದರೆ, ಕ್ಯುಮುಲೋ ಸ್ಟ್ಯಾಟಸ್ಸು ಇದು ಇಲ್ಲಿ ಇದ್ರ ಜೊತೆಗೆ ಸ್ನೋ ಇರ್ತದೆ ಅಂತಕ್ಕಂಥದ್ದನ್ನ ಹೇಳಿದ್ದೆ ಅಲ್ವಾ. ಸ್ನೋ ಇರ್ತದೆ, ಅದೆಲ್ಲ ಇರ್ತದಲ್ಲ. ಇಲ್ಲೇನು ಮಾಡ್ತಾರೆ, ತೊಗೊಂಡು ಬಂದು ಒಂದು 2-3 ವಸ್ತುಗಳು, ಒಂದು ಸಿಲ್ವರ್ ಅಯೋಡೈಡು, ಇಲ್ಲ ಪೊಟ್ಯಾಸಿಯಮ್ ಅಯೋಡೈಡು, ಇಲ್ಲ ಡ್ರೈ ಐಸು, ಇಲ್ಲ ಲಿಕ್ವಿಡ್ ಪ್ರೊಪೇನ್, ಅದನ್ನು ತೊಗೊಂಬಂದು ಉಸುಕು ಮತ್ತು ಇವನ್ನ ತೊಗೊಂಬಂದು ಏನು ಮಾಡ್ತಾರೆ, ಹೆಲಿಕಾಪ್ಟರಿಂದ ತೊಗೊಂಬಂದು ಇಲ್ಲಿಟ್ಟು ಮೋಡಗಳ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಹೋದರೆ ಇದು ರೀಚ್ ಆಗೋದ್ರೊಳಗೆ ಇದು ಮೋಡ ನೀರು ಮಳೆ ಬಿದ್ದುಬಿಡುತ್ತೆ. ಆಯಿತಾ. ಯಾವ ಊರಿಗೆ ಮಳೆ ಬೇಕೋ ಆ ಒಂದು ಕ್ಯಾಲ್ಕುಲೇಟ್ ಮಾಡಿ ಇಡ್ತಾರೆ. ಹಾಗಾದರೆ ಯಾವುದೆಲ್ಲ ಅದು ಮೋಡ ಬಿತ್ತನೆಗೆ ಬೇಕಾದ ವಸ್ತುಗಳು ಯಾವುದು ಅಂತ ಹೇಳಿದರೆ, ಒಂದು AG2I ಅಂತ, AgI2 ಅಥವಾ ಸಿಲ್ವರ್ ಅಯೋಡೈಡ್ ಅಂತಕ್ಕಂಥದ್ದು. ಆಮೇಲೆ KI2 ಪೊಟ್ಯಾಸಿಯಮ್ ಅಯೋಡೈಡ್ ಅಂತಕ್ಕಂಥದ್ದು. ಆಮೇಲೆ ಡ್ರೈ ಐಸ್ ಅಂತಕ್ಕಂಥದ್ದು. ಮತ್ತು ಲಿಕ್ವಿಡ್ ಪ್ರೊಪೇನ್ ಅಂತಕ್ಕಂಥದ್ದು. ರೈತ ಬಾಂಧವರು ಇದನ್ನು ನೆನಪಿಟ್ಕೊಳ್ಬೇಕು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಯಡಿಯೂರಪ್ಪ ಅವರ ಇದ್ದಂಥ ಒಂದು ಸಂದರ್ಭದಲ್ಲಿ ಮೋಡ ಬಿತ್ತನೆಯನ್ನು ಮಾಡಿ ಕರ್ನಾಟಕಕ್ಕೆ ಮಳೆಯನ್ನು ತರಿಸಿದ್ರು ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನೆನಪು ಮಾಡ್ಕೊಳ್ಳೋಣ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಒಳ್ಳೆಯದು, ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾವಾಗಂತಂದರೆ ಈ ಬೇರೆ ದಾರಿನೇ ಇಲ್ಲ ಅಂದಾಗ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಇವತ್ತಿನ ಟ್ಯಾಗ್ಲೈನು ಏನು ಅಂದರೆ, 1 ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಅಲ್ವಾ. ಒಂದೇ 1 ನಿಮಿಷದಲ್ಲಿ ಜೀವನ ಬದಲಾಗೋದಿಲ್ಲ ಅಲ್ಲ. ಆದರೆ 1 ನಿಮಿಷ ಯೋಚಿಸಿ ತೆಗೆದುಕೊಂಡ ನಿರ್ಧಾರದಿಂದ ನಮ್ಮ ಜೀವನ ಬದಲಾಗ್ತದೆ. ಆದ್ದರಿಂದ ಯಾವಾಗಾದರೂ ನಾವು ಏನೋ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಸುಮಾರು ಟೈಮ್ ತೊಗೊಂಡು ವಿಚಾರ ಮಾಡಿಬಿಟ್ಟು ನಿರ್ಧಾರಗಳನ್ನು ತಗೊಳ್ಬೇಕು. ಗಡ್ಬಡಿ ಮಾಡಬಾರ್ದು. ಒಳ್ಳೆಯ ರೀತಿಯಲ್ಲಿ ನಿರ್ಧಾರಗಳನ್ನು ತಗೊಂಡು ಒಳ್ಳೆಯ ಜೀವನವನ್ನು ಸೃಷ್ಟಿಸ್ಕೊಳ್ಬೇಕು. ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸ್ಕೊಳ್ಬೇಕು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.